50 ವರ್ಷಗಳಿಂದ ತಮಿಳುನಾಡು ಪಾಲಿಟಿಕ್ಸ್ ಒಂದು ಅಭೇದ್ಯ ಕೋಟೆ. ಒಂದು ಕಡೆ DMK, ಇನ್ನೊಂದು ಕಡೆ AIADMK. ಈ ಇಬ್ಬರ ಮಧ್ಯೆ ಯಾರಿಗೂ ಎಂಟ್ರಾಗೋಕ್ಕೆ ಆಗ್ತಾ ಇರಲಿಲ್ಲ. ನ್ಯಾಷನಲ್ ಪಾರ್ಟಿಗಳಾದ ಕಾಂಗ್ರೆಸ್ ಮತ್ತು BJP ಇಲ್ಲಿ ಬಂದು ಸ್ಟ್ರಾಟಜಿ ಮಾಡಿ ಸೋತು ಹೋಗಿದ್ದಾವೆ. ಈ ಕೋಟೆಯನ್ನ ಬ್ರೇಕ್ ಮಾಡೋದು ಅಸಾಧ್ಯ ಅಂತಾನೆ ಈ ಎರಡು ಪಾರ್ಟಿಗಳು ಅನ್ಕೊಂಡಿತ್ತು. ಆದರೆ 2024ರಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಹುಟ್ಕೊಳ್ತು. ಒಂದು ಪಾರ್ಟಿ ಝೀರೋ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಝೀರೋ ಲೋಕಲ್ ಹೆವಿವೈಟ್ಸ್, ಝೀರೋ ಅಲಯನ್ಸ್. ಅಷ್ಟೇ ಯಾಕೆ, ಜಸ್ಟ್ 2 ವರ್ಷದ ಹಿಂದೆ ಈ ಪಾರ್ಟಿಯ ಹೆಸರು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಆದರೂ ಒಂದು ಬಾರಿ MLA ಕೂಡ ಆಗದ ಒಬ್ಬ ಮನುಷ್ಯ ಸಿಂಗಲ್ ಆಗಿ ಎಲೆಕ್ಷನ್ನಲ್ಲಿ ನಿಂತು ದಶಕಗಳ ಕಾಲದ ದ್ರಾವಿಡಿಯನ್ ಡಾಮಿನೆನ್ಸ್ ಅನ್ನು ಮುರಿದು ತಮಿಳುನಾಡು ಪಾಲಿಟಿಕ್ಸ್ನ ಅಲ್ಟಿಮೇಟ್ ಕಿಂಗ್ ಮೇಕರ್ ಆಗಿ ನಿಂತರು. ಇದನ್ನ ಜಸ್ಟ್ ಲಕ್ ಅಂತ ಹೇಳಿದ್ರೆ ಅಥವಾ ಸಿನಿಮಾ ಕ್ರೇಜ್ ಅಂತ ಹೇಳಿದ್ರೆ ತಪ್ಪಾಗುತ್ತದೆ. ಇದು ಇಂಡಿಯನ್ ಪೊಲಿಟಿಕಲ್ ಹಿಸ್ಟರಿನಲ್ಲೇ ಒಬ್ಬ ಸಿನಿಮಾ ಹೀರೋ ಆಡಿದ ಒಂದು ಅನ್ಸೀನ್ ಗೇಮ್. ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. TVK ತಮಿಳಿಗ ವೆಟ್ರಿ ಕಳಗಂ ವಿಜಯ್ ಅವರು ಫಸ್ಟ್ ಟೈಮ್ ಪಾರ್ಟಿ ಅನೌನ್ಸ್ ಮಾಡಿದಾಗ ಜನರಲ್ ಪಬ್ಲಿಕ್, ಮೀಡಿಯಾ ಮತ್ತು ಮೇನ್ ಆಗಿ ಆಪೋಸಿಷನ್ ಪಾರ್ಟಿಗಳು ರಿಯಾಕ್ಟ್ ಮಾಡಿದ ರೀತಿ ತುಂಬ ಸಿಂಪಲ್ ಆಗಿತ್ತು. ಅವರು ಲಿಟ್ರಲಿ ನಕ್ಕಿದ್ರು. ಪೊಲಿಟಿಕಲ್ ಅನಾಲಿಸ್ಟ್ಗಳು TV ಡಿಬೇಟ್ಸ್ನಲ್ಲಿ ಕೂತ್ಕೊಂಡು ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡಿಬಿಟ್ರು, ಇನ್ನೊಬ್ಬ ಸಿನಿಮಾ ನಟನ ಪೊಲಿಟಿಕಲ್ ಎಂಟ್ರಿ ಇದು ವರ್ಕ್ ಆಗಲ್ಲ ಅಂತ. ಅವರ ಲಾಜಿಕ್ ಕೂಡ ಕರೆಕ್ಟ್ ಆಗಿಯೇ ಇತ್ತು. ಯಾಕಂದರೆ ತಮಿಳ್ನಾಡಿನಲ್ಲಿ ಸಿನಿಮಾ ಸ್ಟಾರ್ಡಮ್ಗೆ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ, ಆದರೆ ಗ್ರೌಂಡ್ನಲ್ಲಿ ವೋಟ್ ಹಾಕಲ್ಲ ಅಂತ ಹಿಸ್ಟ್ರಿನೇ ಹೇಳಿತ್ತು. ರಜನಿಕಾಂತ್ ಪಾಲಿಟಿಕ್ಸ್ಗೆ ಬರ್ತೀನಿ ಅಂದರು, ಬರಲಿಲ್ಲ. ಕಮಲ್ ಹಾಸನ್ ಪಾರ್ಟಿ ಮಾಡಿದ್ರು, ಇಂಪ್ಯಾಕ್ಟ್ ಮಾಡಲಿಲ್ಲ. ವಿಜಯಕಾಂತ್ ಇನಿಷಿಯಲ್ ಆಗಿ ರೈಸ್ ಆದರೂ ಸಸ್ಟೇನ್ ಆಗಲಿಲ್ಲ. ಸೊ ನ್ಯಾಚುರಲಿ ಎಲ್ಲರೂ ಅಂದ್ಕೊಂಡಿದ್ದು ಏನೋ ವಿಜಯ್ ಕೂಡ ಸೇಮ್ ಕ್ಯಾಟಗರಿ, ಸಿನಿಮಾನಲ್ಲಿ ಡೈಲಾಗ್ ಹೊಡೆಯೋದು ಬೇರೆ, ಬೂತ್ ಲೆವೆಲ್ನಲ್ಲಿ ವೋಟ್ ಕೇಳೋದು ಬೇರೆ ಅಂತ. ಆದರೆ ಸ್ನೇಹಿತರೆ, ಇದು ಈ ಪಾಲಿಟಿಕಲ್ ಲೀಡರ್ಸ್ ಕ್ರಿಯೇಟ್ ಮಾಡಿಕೊಂಡ ಒಂದು ದೊಡ್ಡ ಇಲ್ಯೂಷನ್ ಆಗಿತ್ತು. ಈ ಎರಡು ದ್ರಾವಿಡ ಪಾರ್ಟಿಗಳು ಒಂದು ಮಿಸ್ಕ್ಯಾಲ್ಕುಲೇಷನ್ ಮಾಡಿದ್ರು. ಅದು ವಿಜಯ್ ಅವ್ರನ್ನ ಜಸ್ಟ್ ಒಂದು ಸೆಲೆಬ್ರಿಟಿ ಅಂತ ಡಿಸ್ಮಿಸ್ ಮಾಡಿತ್ತು. ವಿಜಯ್ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಮುಂದೆ ಹಾಲಿನ ಅಭಿಷೇಕ ಮಾಡೋ ಫ್ಯಾನ್ಸ್ನ ನೋಡಿ ಆಪೋಸಿಷನ್ ಪಾರ್ಟಿಗಳು ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದರು. ಇವರೆಲ್ಲ ಜಸ್ಟ್ ಫ್ಯಾನ್ಸ್ ಕಂಡ್ರಪ್ಪ, ಇವರಿಂದ ಪಾಲಿಟಿಕ್ಸ್ ಮಾಡೋದು ಆಗದೇ ಇರೋ ಕೆಲಸ ಅಂತ. ಆದರೆ ಅವರು ಒಂದು ವಿಷಯ ಮಿಸ್ ಮಾಡ್ಕೊಂಡ್ರು. ಅವರು ಥಿಯೇಟರ್ ಮುಂದೆ ನಿಲ್ಲೋ ಫ್ಯಾನ್ಸ್ನ ಮಾತ್ರ ನೋಡಿದ್ರು, ಆದರೆ ಆ ಫ್ಯಾನ್ಸ್ನ ಹಿಂದಿದ್ದ ಡಿಸಿಪ್ಲಿನ್ ಮತ್ತು ಅಂಡರ್ ಗ್ರೌಂಡ್ ಸ್ಟ್ರಕ್ಚರ್ನ ನೋಡಲೇ ಇಲ್ಲ. ಸ್ನೇಹಿತರೆ, ವಿಜಯ್ ಅವರು ಪಾಲಿಟಿಕ್ಸ್ಗೆ 2024ರಲ್ಲಿ ಎಂಟರ್ ಆಗಲಿಲ್ಲ. ಅವರು ಈ ಗೇಮ್ನ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 15 ವರ್ಷದ ಹಿಂದೆ. ಆವತ್ತು ಅವರು ಬಿತ್ತಿದ ಒಂದು ಸಣ್ಣ ಬೀಜ ಇವತ್ತು ಹೆಮ್ಮರವಾಗಿ ನಿಂತಿದೆ. ಈ ವಿಶ್ಲೇಷಕರಿಗೆ ಗೊತ್ತಿಲ್ಲದ ಹಾಗೆ ಒಬ್ಬ ಆಕ್ಟರ್ ತನ್ನ ಅನ್ಆರ್ಗನೈಸ್ಡ್ ಫ್ಯಾನ್ಸ್ನ ಒಂದು ಹೈಲಿ ಡಿಸಿಪ್ಲಿನ್ಡ್ ಪೊಲಿಟಿಕಲ್ ಕ್ಯಾಡರ್ ಆಗಿ ಕನ್ವರ್ಟ್ ಮಾಡಿದ್ರು. ವಿಜಯ್ ಅವರ ಮಾಸ್ಟರ್ ಪ್ಲಾನ್ನ ಬ್ಲೂ ಪ್ರಿಂಟ್ ಮತ್ತು ಸಬ್ಲಿಮಿನಲ್ ಪ್ರೊಪೋಗಂಡಾ ಮತ್ತು ಫ್ಯಾಂಡಮ್ ಟು ಕ್ಯಾಡರ್ ಮಾಡೆಲ್ನ ಆಕ್ಚುವಲ್ ಸತ್ಯ ಏನು ಅನ್ನೋದನ್ನ ಈಗ ನೋಡೋಣ. ಸ್ನೇಹಿತರೆ, ವಿಜಯ್ ಅವರು ಓವರ್ ನೈಟ್ನಲ್ಲಿ ಕಿಂಗ್ ಮೇಕರ್ ಆಗಿಲ್ಲ. ಅವರ ಈ ಗೆಲುವಿನ ಹಿಂದೆ 3 ಚಾಣಾಕ್ಷ ಅನ್ನೊಂದು ಸ್ಟ್ರಾಟಜೀಸ್ ಇವೆ. ಸ್ಟ್ರಾಟಜಿ ನಂಬರ್ 1, 15 ವರ್ಷಗಳ ಮೈಂಡ್ ಗೇಮ್. ಸಾಮಾನ್ಯವಾಗಿ ಒಬ್ಬ ಪೊಲಿಟಿಷಿಯನ್ ಎಲೆಕ್ಷನ್ ಬರೋ 6 ತಿಂಗಳ ಮುಂಚೆ ಪ್ರಚಾರ ಸ್ಟಾರ್ಟ್ ಮಾಡ್ತಾರೆ. ಆದರೆ ವಿಜಯ್ ತಮ್ಮ ಪ್ರಚಾರ ಸ್ಟಾರ್ಟ್ ಮಾಡಿದ್ದು 15 ವರ್ಷಗಳ ಹಿಂದೆ. ಹೇಗೆ? ತಮ್ಮ ಸಿನಿಮಾಗಳ ಮೂಲಕ. ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಹಿಡನ್ ಮೆಸೇಜ್ ಇರ್ತಿತ್ತು. ಸಿಸ್ಟಮ್ ವರ್ಸಸ್ ಕಾಮನ್ ಮ್ಯಾನ್, ಕರಪ್ಷನ್ ವಿರುದ್ಧ ಸಿಡಿದು ಹೇಳುವ ಯುವಕ, ರೈತರ ಕಷ್ಟಕ್ಕೆ ಮಿಡಿಯುವ ನಾಯಕ. ಇದು ಕೇವಲ ಬಾಕ್ಸ್ ಆಫೀಸ್ ಕಲೆಕ್ಷನ್ಗಾಗಿ ಮಾಡಿದ ಕಮರ್ಷಿಯಲ್ ಫಾರ್ಮುಲಾ ಆಗಿರಲಿಲ್ಲ. ಇದು ಪಕ್ಕಾ ಸೈಕಾಲಜಿಕಲ್ ವಾರ್ಫೇರ್. ವರ್ಷಗಟ್ಟಲೆ ತಮಿಳುನಾಡಿನ ಜನ, ಎಕ್ಸ್ಪೆಷಲಿ ಯುವಕರು, ಥಿಯೇಟರ್ನಲ್ಲಿ ಈ ಮೆಸೇಜ್ ನೋಡಿ ಅವರ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ವಿಜಯ್ ನಮ್ಮ ನಾಯಕ, ಅವನು ಸಿಸ್ಟಮ್ನ ಕ್ಲೀನ್ ಮಾಡ್ತಾನೆ ಅನ್ನೋ ಬಿಲೀಫ್ ಫಿಕ್ಸ್ ಆಗೋಯ್ತು. ಪೊಲಿಟಿಕಲ್ ಎಂಟ್ರಿಗೂ ಮುಂಚೆಯೇ ತಮ್ಮ ಐಡಿಯಾಲಜಿನ ಜನರ ತಲೆಯಲ್ಲಿ ಪ್ಲಾಂಟ್ ಮಾಡೋದು ಅವರ ಫಸ್ಟ್ ಮಾಸ್ಟರ್ ಸ್ಟ್ರೋಕ್. ಸ್ಟ್ರಾಟಜಿ ನಂಬರ್ 2, ಫ್ಯಾಂಡಮ್ ಟು ಕ್ಯಾಡರ್. ಎಲ್ಲ ಸ್ಟಾರ್ ಹೀರೋಗಳಿಗೂ ಫ್ಯಾನ್ಸ್ ಕ್ಲಬ್ಗಳು ಇರ್ತವೆ. ಫಿಲ್ಮ್ ರಿಲೀಸ್ ಆದಾಗ ಕಟ್ಔಟ್ಗೆ ಹಾಲು ಹಾಕ್ತಾರೆ, ಪಟಾಕಿ ಹೊಡಿತಾರೆ, ಆಮೇಲೆ ಮನೆಗೆ ಹೋಗ್ತಾರೆ. ಆದರೆ ವಿಜಯ್
ತಮ್ಮ ವಿಜಯ್ ಮಕ್ಕಳ್ EFM ಅನ್ನೋ ಫ್ಯಾನ್ಸ್ ಕ್ಲಬ್ನ ಕೇವಲ ಸೆಲೆಬ್ರೇಷನ್ಗೆ ಸೀಮಿತ ಮಾಡಲಿಲ್ಲ. ತನ್ನ ಫ್ಯಾನ್ಸ್ಗಳನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಪೊಲಿಟಿಕಲ್ ನೆಟ್ವರ್ಕ್ ಅನ್ನೇ ಕ್ರಿಯೇಟ್ ಮಾಡಿದ್ದ. ಯಾವಾಗ ಆಪೋಸಿಷನ್ ಪಾರ್ಟಿಗಳು ಇವರನ್ನ ನೋಡಿ ನಗ್ತಾ ಇದ್ರು, ಆವಾಗ ಗ್ರೌಂಡ್ನಲ್ಲಿ ಸೈಲೆಂಟ್ ಆಗಿ ಬೂತ್ ಲೆವೆಲ್ ಕಮಿಟಿಗಳು ರೆಡಿ ಆಗ್ತಾ ಇದ್ವು. ಪ್ರತಿ ವಾರ್ಡ್ನಲ್ಲೂ ಪ್ರತಿ ಹಳ್ಳಿಯಲ್ಲೂ ವಾರ್ಡ್ ಪ್ರೆಸಿಡೆಂಟ್, ಸೆಕ್ರೆಟರಿಗಳ ನೇಮಕ ಆಯಿತು. ಈ ಯುವಕರಿಗೆ ಡೇಟಾ ಕಲೆಕ್ಷನ್, ಡೋರ್ ಟು ಡೋರ್ ಕ್ಯಾಂಪೇನ್ ಮತ್ತು ಡಿಜಿಟಲ್ ಮೊಬೈಲೈಸೇಷನ್ನಲ್ಲಿ ಟ್ರೈನಿಂಗ್ ಕೊಡಲಾಯಿತು. ಸ್ಟ್ರಾಟಜಿ ನಂಬರ್ 3, ದಿ ಟ್ರಸ್ಟ್ ಇಂಜಿನ್. ಇದು ಜನರ ನಂಬಿಕೆ ಗಳಿಸೋದು. ಪಾಲಿಟಿಕ್ಸ್ನಲ್ಲಿ ದುಡ್ಡು ಕೊಟ್ಟು ವೋಟ್ ತಗೋಬಹುದು, ಆದರೆ ನಂಬಿಕೆನ ತಗೊಳಕ್ಕಾಗಲ್ಲ. ವಿಜಯ್ ವೋಟ್ ಕೇಳೋಕ್ಕೂ ಮುಂಚೆ ಜನರ ನಂಬಿಕೆಯನ್ನ ಗೆದ್ದರು. ಹೇಗೆ ಗೊತ್ತಾ? ಚೆನ್ನೈನಲ್ಲಿ ಪ್ರವಾಹ ಬಂದಾಗ ಗೌರ್ಮೆಂಟ್ಗಿಂತ ಮುಂಚೆ ವಿಜಯ್ ಫ್ಯಾನ್ಸ್ ಅಲ್ಲಿದ್ದರು. ಊರೂರುಗಳಲ್ಲಿ ಫ್ರೀ ಎಜುಕೇಷನ್ ಸೆಂಟರ್ಸ್, ರಕ್ತದಾನ ಶಿಬಿರಗಳು, ಕಷ್ಟದಲ್ಲಿರೋರಿಗೆ ಸಹಾಯ. ಇದು ಕೇವಲ ಚಾರಿಟಿ ಆಗಿರಲಿಲ್ಲ, ಇದು ಒಂದು ಪ್ಯಾರಲಲ್ ಗವರ್ನೆನ್ಸ್ ಸಿಸ್ಟಮ್. ಆಗ ಹಳ್ಳಿಯ ಬಡ ಜನರಿಗೆ, ಮಹಿಳೆಯರಿಗೆ ಏನನ್ನಿಸ್ತು ಅಂದರೆ, ಇವನು ಪವರ್ನಲ್ಲಿ ಇಲ್ಲದೆ ಇದ್ದಾಗಲೇ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ಪವರ್ ಸಿಕ್ಕರೆ ಇನ್ನೆಷ್ಟು ಮಾಡಬಹುದು ಅನ್ನೋ ಎಮೋಷ್ನಲ್ ಕನೆಕ್ಷನ್ ಬಿಲ್ಡ್ ಆಯಿತು. ಅವರು ದುಡ್ಡು ಹಂಚಲಿಲ್ಲ, ಬದಲಿಗೆ ಹಲವು ವರ್ಷಗಳ ಕಾಲ ಸೇವೆ ಮಾಡಿ ಎಮೋಷನ್ ಹಂಚಿದ್ರು. ಹೀಗೆ ವಿಜಯ್ ಮತ್ತು ಅವನ ಫ್ಯಾನ್ಸ್ ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ದೊಡ್ಡ ಎಂಪೈರ್ ಅನ್ನೇ ಬಿಲ್ಡ್ ಮಾಡಿದ್ದರು. ಈಗ ನಾವು ಒಂದು ದೊಡ್ಡ ಪೊಲಿಟಿಕಲ್ ಮ್ಯಾಟ್ರಿಕ್ಸ್ ಒಳಗೆ ಎಂಟರ್ ಆಗ್ತಾ ಇದ್ದೇವೆ. ಇದು ಮೇಲ್ನೋಟಕ್ಕೆ ಕಾಣೋ ಪಾಲಿಟಿಕ್ಸ್ ಅಲ್ಲ, ಬದಲಾಗಿ ಗ್ರೌಂಡ್ ಲೆವೆಲ್ನ ಹೈ ವೋಲ್ಟೇಜ್ ಸ್ಟ್ರಾಟಜಿ. ಯಾವಾಗ ವಿಜಯ್ ಅವರು ನಮ್ಮ ಪಾರ್ಟಿ ಟಿವಿಗೆ ಯಾವುದೇ ಅಲಯನ್ಸ್ ಇಲ್ಲದೆ ಸಿಂಗಲ್ ಆಗಿ ಎಲೆಕ್ಷನ್ ಎದುರಿಸುತ್ತೆ ಅಂತ ಅನೌನ್ಸ್ ಮಾಡಿದ್ರು, ದೊಡ್ಡ ದೊಡ್ಡ ಪೊಲಿಟಿಕಲ್ ಅನಾಲಿಸ್ಟ್ಗಳು ಇದನ್ನ ಪೊಲಿಟಿಕಲ್ ಸೂಸೈಡ್ ಅಂದ್ರು. ದ್ರಾವಿಡ ಪಾರ್ಟಿಗಳ ಜೊತೆ ಸೇರದೆ ಇಲ್ಲಿ ಯಾರು ಗೆದ್ದಿಲ್ಲ ಅನ್ನೋದು ಅವರ ಲೆಕ್ಕಾಚಾರ. ಆದರೆ ವಿಜಯ್ ಆಡ್ತಿದ್ದು ಬೇರೆಯದೇ ಗೇಮ್. ಇದು ಒಂದು ಹೈ ರಿಸ್ಕ್ ಹೈ ರಿವಾರ್ಡ್ ಗೇಮ್. ಸ್ನೇಹಿತರೆ, ವಿಜಯ್ ಅವರ ಟಾರ್ಗೆಟ್ ಆ ಟ್ರೆಡಿಷನಲ್ ಕ್ಯಾಸ್ಟ್ ವೋಟ್ ಬ್ಯಾಂಕ್ ಆಗಿರಲಿಲ್ಲ. ಅವರ ಟಾರ್ಗೆಟ್ ಆಗಿದ್ದು ಯಾರು ಗೊತ್ತಾ? ತಮಿಳುನಾಡಿನ ಆ 30% ವೋಟರ್ಸ್. ಆ 30%ನಲ್ಲಿ ಯಾರಿದ್ರು ಅಂದರೆ, ಫಸ್ಟ್ ಟೈಮ್ ವೋಟ್ ಮಾಡೋ ಯುವಕರು, ನ್ಯೂಟ್ರಲ್ ಆಗಿರೋ ಮಹಿಳೆಯರು ಮತ್ತು ಹಳೆ ಪಾರ್ಟಿಗಳ ಕರಪ್ಷನ್ ನೋಡಿ ಬೇಸತ್ತಿದ್ದ ಆಂಟಿ ಇನ್ಕಂಬೆನ್ಸಿ ವೋಟರ್ಸ್. ಇವರನ್ನು ಮೊಬೈಲೈಸ್ ಮಾಡೋಕ್ಕೆ ವಿಜಯ್ ಬಳಸಿದ್ದು ದ ಲೈವ್ಲಿಯೆಸ್ಟ್ ವೆಪನ್, ಅಂದರೆ ದ ಅನಿಲ್ ಮಾಡೆಲ್. ವಿಜಯ್ ಅವರ ಫ್ಯಾನ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನಿಲ್ ಅಂತ ರೇಗಿಸ್ತಾರೆ, ಅಂದರೆ ಅಳಿಲು ಅಂತ. ಇದನ್ನೇ ಅವರು ಒಂದು ಬ್ರಹ್ಮಾಸ್ತ್ರವನ್ನಾಗಿ ಕನ್ವರ್ಟ್ ಮಾಡಿದರು. ಇದು ಹೈಲಿ ಡಿಸೆಂಟ್ರಲೈಸ್ಡ್ ಮಾಡೆಲ್, ಅಂದರೆ ಮೇಲೆ ಒಬ್ಬ ಲೀಡರ್ ಆರ್ಡರ್ ಮಾಡೋದು, ಕೆಳಗೆ ಕೆಲಸ ಮಾಡೋ ಹಳೆ ಸ್ಟೈಲ್ ಅಲ್ಲ. ಬದಲಿಗೆ ಪ್ರತಿಯೊಬ್ಬ ಯುವಕನು ತನ್ನ ಏರಿಯಾದ ಲೀಡರ್. ಡಿಜಿಟಲ್ ಮೀಡಿಯಾ ಪ್ಲಸ್ ಗ್ರೌಂಡ್ ಮೊಬೈಲೈಸೇಷನ್. ಕ್ಯಾಶ್ ಫಾರ್ವರ್ಡ್ಸ್ ಅನ್ನೋ ತಮಿಳುನಾಡಿನ ಹಳೆಯ ಸಿಸ್ಟಮ್ನ ಬ್ರ್ಯಾಂಡ್ ವಿಜಯ್ ಅನ್ನೋ ಎಮೋಷನ್ ಮೂಲಕ ಬ್ರೇಕ್ ಮಾಡಿದರು. ಜೊತೆಗೆ ಅವರ ಮ್ಯಾನಿಫೆಸ್ಟೋ ಬರೀ ಫ್ರೀ ಬೀಸ್ ಬಗ್ಗೆ ಮಾತ್ರ ಮಾತಾಡಲಿಲ್ಲ, ಜಾಬ್ಸ್ ಮತ್ತು ಗವರ್ನೆನ್ಸ್ ರಿಫಾರ್ಮ್ಸ್ ಬಗ್ಗೆನೂ ಮಾತಾಡ್ತು. ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಜನ ವಿಜಯ್ ಅವರನ್ನ MGR ಅವರಿಗೆ ಕಂಪೇರ್ ಮಾಡ್ತಾರೆ. ಹೌದು, ಮಾಸ್ ಅಪೀಲ್, ಎಮೋಷನಲ್ ಕನೆಕ್ಷನ್, ವುಮೆನ್ ವೋಟರ್ಸ್ ಎಲ್ಲದರಲ್ಲೂ ವಿಜಯ್ MGR ಅವರ ಪಡಿ ಹೆಚ್ಚು. ಆದರೆ ಒಂದು ಮ್ಯಾಸಿವ್ ಡಿಫ್ರೆನ್ಸ್ ಇದೆ. MGR ಅವರು ಪಾರ್ಟಿ ಕೊಟ್ಟೋಕ್ಕೆ ಮುಂಚೆ DMKಯಲ್ಲಿ ದೊಡ್ಡ ಲೀಡರ್ ಆಗಿದ್ರು. ಅವರಿಗೆ ಆಲ್ರೆಡಿ ಒಂದು ಪೊಲಿಟಿಕಲ್ ಸ್ಟ್ರಕ್ಚರ್ ಇತ್ತು. ಆದರೆ ವಿಜಯ್ ಗ್ರೌಂಡಿನಿಂದ ಬಂದ ನಾಯಕ. ಯಾವುದೇ ಪೊಲಿಟಿಕಲ್ ಗಾಡ್ ಫಾದರ್ ಇಲ್ಲದೆ ದಶಕಗಳ ಕಾಲ ರೂಲ್ ಮಾಡಿದವರನ್ನು ನಡುಗಿಸಿದ್ದಿದೆಯಲ್ಲ, ಅದಕ್ಕೆ ಟಿವಿಗೆ ಒಂದು ದೊಡ್ಡ ಫಿನಾಮಿನನ್. ಆದರೆ ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇದೆ. ಯಾಕಂದರೆ ಎಲೆಕ್ಷನ್ ಗೆಲ್ಲೋದು ಒಂದು ಪಾರ್ಟ್, ಗವರ್ನೆನ್ಸ್ ಮಾಡೋದು ಇನ್ನೊಂದು ಪಾರ್ಟ್. ಈಗ ರಿಯಾಲಿಟಿ ಚೆಕ್ ಮಾಡೋಣ. ವಿಜಯ್ ಅವರ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿರೋ ಭರವಸೆಗಳು ಎಕನಾಮಿಕಲಿ ಫೀಸಿಬಲ್ ಇದೆಯಾ? ತಮಿಳುನಾಡು ಆಲ್ರೆಡಿ ಲಕ್ಷಾಂತರ ಕೋಟಿ ಸಾಲದಲ್ಲಿದೆ. ಆದರೆ ಇಂಥ ಟೈಮ್ನಲ್ಲಿ ಯಾವುದೇ ಗವರ್ನೆನ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲದ ವಿಜಯ್ ಆಳವಾಗಿ ಬೇರೂರಿರೋ ಬ್ಯೂರೋಕ್ರಸಿನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನಾ? ಒಂದು ವೇಳೆ ಅವರು ಹೇಳಿದ ಹಾಗೆ ರಿಫಾರ್ಮ್ಸ್ ತರೋಕ್ಕೋದ್ರೆ ಆಪೋಸಿಷನ್ ಮಾತ್ರ ಅಲ್ಲ, ಸಿಸ್ಟಮ್ ಒಳಗೆ ಇರೋರೇ ಅವರನ್ನು ಬ್ಲಾಕ್ ಮಾಡ್ತಾರೆ. ಎಮೋಷನಿಂದ ವೋಟ್ ಸಿಗಬಹುದು, ಆದರೆ ಎಕ್ಸಿಕ್ಯೂಷನ್ ಫೇಲ್ ಆದರೆ ಇದೇ ಜನ ವಾಪಸ್ ಕಿತ್ತು ಬಿಸಾಕ್ತಾರೆ. ಇದು TVKಯ ಬಿಗ್ಗೆಸ್ಟ್ ರಿಸ್ಕ್.
ಹಾಗಾದರೆ ಫೈನಲ್ ವರ್ಡಿಕ್ಟ್ ಏನು? TVK ಅನ್ನೋದು ಜಸ್ಟ್ ಒಂದು ಶಾರ್ಟ್ ಟರ್ಮ್ ಸೆಲೆಬ್ರಿಟಿ ವೇವ, ಅಥವಾ ಇದು ತಮಿಳುನಾಡು ರಾಜಕೀಯದ ಒಂದು ಪರ್ಮನೆಂಟ್ ಶಿಫ್ಟಾ? ಒಂದು ಮಾತಂತೂ ಸತ್ಯ, ವಿಜಯ್ ಗೆಲ್ತಾರೋ ಸೋಲ್ತಾರೋ, ಆದರೆ ಅವರು ತಮಿಳುನಾಡಿನ ಪೊಲಿಟಿಕಲ್ ಪ್ಲೇಬುಕ್ಕನ್ನು ಶಾಶ್ವತವಾಗಿ ಚೇಂಜ್ ಮಾಡಿದ್ದಾರೆ. ಒಬ್ಬ ಮನುಷ್ಯ ತನ್ನ ಕನ್ವಿಕ್ಷನ್ ಮತ್ತು ಸೈಲೆಂಟ್ ಸ್ಟ್ರಾಟಜಿಯಿಂದ 50 ವರ್ಷದ ಎಂಪೈರನ್ನು ಶೇಕ್ ಮಾಡಬಹುದು ಅಂತ ಪ್ರೂವ್ ಮಾಡಿದ್ದಾರೆ. ಈಗ ಪ್ರಶ್ನೆ ನಿಮಗಿದೆ, ವಿಜಯ್ ತಮಿಳುನಾಡಿನ ಭವಿಷ್ಯನ ಬರೀತಾರ ಅಥವಾ ಸಿಸ್ಟಮ್ ಅವರನ್ನು ನುಂಗಿ ಹಾಕುತ್ತಾ? ನಿಮಗೇನನ್ಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋದ ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಒತ್ತೆ. ಇಂತಹ ಇನ್ನಷ್ಟು ಡೀಪ್ ಮತ್ತು ಅನ್ಕವರ್ಡ್ ಕೇಸ್ ಸ್ಟಡಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೊಂದು ಮೈಂಡ್ ಬ್ಲೋಯಿಂಗ್ ಸ್ಟೋರಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಕೀಪ್ ಕ್ವಶ್ಚನಿಂಗ್ ದ ಸಿಸ್ಟಮ್. ಜೈ ಹಿಂದ್, ಜೈ ಕರ್ನಾಟಕ.